ಆಡೋಣ, ಲೆಕ್ಕ ಮಾಡೋಣ, ಒಂದು ಚಟುವಟಿಕೆ ಆಟ ಆಡೋಣ. ಇದು ಯಾವ ರೀತಿ ಆಡೋದಂದರೆ, ನೀವು ಒಂದು ಕಲ್ಲು ತೊಗೊಂಡಿರಲ್ವಾ, ಅದ್ರ ಮೇಲೆ ಎಸಿಬೇಕು. ಅದು ಯಾವ ಸಂಖ್ಯೆ ಮೇಲೆ ಬೀಳ್ತೈತಲ್ಲ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಅದರ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಬರೀಬೇಕು. ಗೊತ್ತಾಯ್ತಾ? ಈಗ ಆಲ್ರೆಡಿ ನಿಮ್ಮ ನೋಟ್ಬುಕ್ನಾಗ ಹಿಂದೆ ಮುಂದೆ ಬರ್ಕೊಂಡಿರಲ್ಲ. ಈಗ ಆಟ ಸ್ಟಾರ್ಟ್ ಮಾಡೋಣ. ಹಾಂ, ಹಾಕಪ್ಪ. ಯಾವ ಸಂಖ್ಯೆ ಮೇಲೆ ಬಿತ್ತದು? 36 ಬರ್ಕೋ. 36ನ ನಡು ಬರ್ಕೋ. ಬರೀ 36. ಅದ್ರ ಹಿಂದೆ ಏನು ಬರ್ತೈತಿ? 30. ಹಾಂ 35. ಹಾಂ, ಅದ್ರ ನೆಕ್ಸ್ಟ್ ಏನು ಬರ್ತೈತಿ? 36 ಔಟ್ಲ ಏನು ಬರ್ತೈತಿ? 37. ಗುಡ್. ಹಾಂ, ನೀನು ಆಡಪ್ಪ ಹೆಸ್ರಿ. ಮನೋಜ್ ಹಾಕು ನೋಡೋಣ ಎಲ್ಲಿಗೆ ಬಿತ್ತು. ಹಾಂ, ಎಷ್ಟಕ್ಕೆ ಬಿತ್ತು ನೋಡು. ಹಾಂ, 22 ಬರ್ಕೋಪ್ಪಮ್ಮ. 22 ಬರದ? ಹಾಂ, ಅದ್ರ ಹಿಂದೆ ಏನು ಬರ್ತೈತಿ? 1. ಗುಡ್. ಅದ್ರ ಮುಂದೆ? ನೆಕ್ಸ್ಟ್ ನೀನಾಡು. ಯಾವ ಸಂಖ್ಯೆ ಮೇಲೆ ಬಿತ್ತು ನೋಡು. 81. ತೆಗೀನು ಕಲ್ ತೆಗೀಲಿ. ಹಾಂ, 81 ಬರ್ಕೋ. 81. ಅದ್ರ ಹಿಂದೆ ಏನು ಬರ್ತೈತೆ ಹೇಳು. 82. ಮುಂದೆ 82 ಅಪ್ಪಿ. ಹಿಂದೇನು ಬರ್ತೈತಿ? 80. ಹಾಂ, ಹಿಂದೆ 80. 81, 80. ಮುಂದೆ ಯಾವ ಸಂಖ್ಯೆ ಬರ್ತೈತೆ ಹೇಳು. 81 ಔಟ್ಲು ಮುಂದೆ ಯಾವ ಸಂಖ್ಯೆ ಬರ್ತೈತಿ? 82. ಹಾಂ, 82. ಮತ್ತು ಹಿಂಗೆ ರೊಟೇಷನ್ ಮಾಡ್ಕೊಂತ ಆಡ್ರಿ. ಮತ್ತೆ ಹಾಕಿ. ಹಾಂ, ಎಷ್ಟು ಓದಪ್ಪ. ತೆಗೀನು ಕಲ್ ತೆಗಿ. ಎಷ್ಟಿದೆ ನೋಡಿ ಸಂಖ್ಯೆ? 49. ಹಾಂ, 49 ಬರ್ಕೋ. 49 ಹಿಂದೆ ಏನಿರುತ್ತೆ? 40. 48. ಹಾಂ, 48 ಬರೀ. 49 ಆಗ್ಬಿಟ್ಲೆ 50. ನೆಕ್ಸ್ಟ್ ನೀ ಮಾಡಿ ಮನೋಜ. ಎಷ್ಟು ಬಂತು? ಹಾಂ, 44. ಅದ್ರ ಹಿಂದೆ ಏನು ಬರುತ್ತೆ? 44ರಿಂದ 44ರಿಂದ ಏನು ಬರುತ್ತೆ? 5. 44ರಿಂದ 43. ಹೌದಾ? 44 ನೆಕ್ಸ್ಟು ಮುಂದೆ 45. ಈ ರೀತಿ ಚಟುವಟಿಕೆ ಆಟ ಮಾಡಿಸೋದ್ರಿಂದ ಮಕ್ಕಳು ಸಂಖ್ಯೆಯನ್ನು ಗುರುತಿಸುತ್ತಾರೆ ಮತ್ತು ಅದರ ಮುಂದೆ ಯಾವ ಸಂಖ್ಯೆ ಬರುತ್ತೆ, ಅದರ ಹಿಂದೆ ಯಾವ ಸಂಖ್ಯೆ ಬರುತ್ತೆ ಎಂದನ್ನು ಚಟುವಟಿಕೆ ಆಟದ ಮೂಲಕ ಕಲಿಯುತ್ತಾರೆ.